राजाजिरा सद्गुरुनाथ महानंद प्रभु की जय। राजाजिरा सद्गुरुनाथ गुरुपुत्रेश्वर महाराज की जय। राजाजिरा सद्गुरुनाथ जगन्नाथ महाराज की जय। सद्गुरुनाथ बसवेश्वर महाराज की जय। ಪ್ರತಿ ವರ್ಷದಂತೆ ಪೂಜಾನವಾಡಿ ಗ್ರಾಮದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಸಪ್ತಾಹ ಇವತ್ತು ಮಂಗಲಮಯ ಸಮಯ. ಇಲ್ಲೆಲ್ಲ ಈ ಒಂದು ಬ್ರಹ್ಮ ವೇದಿಕೆ ಮೇಲೆ ಇಲ್ಲಿಯವರೆಗೆ ಸಾಕಷ್ಟು ಅನುಭಾವಿಗಳು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ಇಲ್ಲೆಲ್ಲ ಯಕ್ಕಂಚಿ ಗುರುದೇವಾಶ್ರಮದ ಗುರುಪಾದ ಶ್ರೀಗಳನ್ನು ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಿದ್ದಾರೆ. ಅದರಂತೆ ತಮ್ಮ ಸಮೀಪದ ಬೀಳೂರ ವಿರಕ್ತ ಮಠದ ಪೂಜ್ಯರು ಇಲ್ಲಿಯವರೆಗೆ ಬಹಳ ಅತ್ಯಂತ ಮಹತ್ವದ ವಿಷಯ ಹೇಳ್ತಾರಲ್ಲ, ಆನಂದ ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ. ಹಂಗೆ ನಾ ಯಾರು ಎದುರಿಸುವಾಗಿ ಬಂದಿನಿ, ಏನು ಮಾಡಬೇಕಾಗಿತ್ತು ಅನ್ನೋದನ್ನು ತಿಳ್ಕೋ ಅರಿಯನಂತ ಹೇಳಿ ಸಾಕಷ್ಟು ಪ್ರತಿಯೊಬ್ಬರ ಮನ ಮುಟ್ಟುವಂಗೆ ಎಲ್ಲರಿಗೂ ತಿಳ್ಕೊಳ್ಳುವಂಗೆ ಸುಂದರವಾಗಿ ತಮಗೆಲ್ಲ ಆಶೀರ್ವಚನ ಮಾಡಿದ್ದಾರೆ. ಸಮಯ 2 ಗಂಟೆ ಸಮೀಪಿಸಲಕ್ಕತ್ತೈತಿ, ಬಿಸಿಲು ಭಾಳ. ಆದ್ದರಿಂದ ಈ ಸಂಪ್ರದಾಯ ಗುರು ಪರಂಪರೆ ಅವರೆಲ್ಲ 12ನೇ ಶತಮಾನದಲ್ಲಿ ಬಸವಣ್ಣವರು ಅವ್ರು ಹೇಳಿದಂಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಆಗ 12ನೇ ಶತಮಾನದೊಳಗೆ ಮನುಷ್ಯನಲ್ಲೇ ಪವಿತ್ರತೆ ಬರಬೇಕಾತಂದ್ರೆ ನಮ್ಮ ನಡೆನುಡಿಗಳು ಬಹಳ ಪರಿಶುದ್ಧ ಬೇಕು. ಅದನ್ನು ಆಗ ಹೇಳ್ಯಾರ ಅವರು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದಂಥ ಮಾತು. ಆ ಸೂಕ್ಷ್ಮತೆಯನ್ನು ನಾವು ಅರಿತೀವತ್ತಂದ್ರೆ ತಿಳ್ಕೊಂಡಿವಂದ್ರೆ ನಾವೇ ಧನ್ಯರು, ನಾವೇ ಮುಕ್ತರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಅದನ್ನವ್ರ ಅಂದರೆ ಮನುಷ್ಯ ಜನ್ಮ, ಅದರ ಸಾರ್ಥಕತೆ, ಅಧ್ಯಾತ್ಮದ ಚಿಂತನೆ ಯಾವ ರೀತಿ ನಾವು ಮಾಡಿದಾಗ ನಮಗೆ ಆ ಆತ್ಮಾನಂದವು ಪ್ರಾಪ್ತ ಆಕೈತೆ ಅನ್ನೋದನ್ನು ಇಲ್ಲಿ ಸಮರ್ಥರು ರಾಮದಾಸ್ ಮಹಾರಾಜರು ವಿಮಲ ಬ್ರಹ್ಮ ನಿರೂಪಣೆಯೊಳಗೆ ಹೇಳ್ತಾರೆ. ಶುದ್ಧ ಸಾರ ಶ್ರವಣ ಮೊದಲಿಗೆ ಫಸ್ಟ್ ಅದು ಶುರು ಆಗೋದು ಧರು ಜಾತ ಧರಿತಾನೆ, ಟಾಕು ಜಾತ ಟಾಕಿತಾನೆ, ಜೇತೆ ತೇತೆ ಆಹೇ ಚಾಹೆ ಪರಬ್ರಹ್ಮ. ಕಣ್ಣಿಗೆ ಕಾಣಲಾರಂಥ ವಸ್ತು, ಆ ಒಂದು ಪರಬ್ರಹ್ಮ ಸ್ವರೂಪ. ಅದು ಹೇಳ್ತಾರಲ್ಲ, ನೀನಂತ ದೇವ ಈ ಅಂತರಿ ಭೇಟಿ ನಾಹಿ ಜನ್ಮಾವರಿ. ದೇವರ ಅವರ ಶ್ರೀಗಳು ಹೇಳಿದ್ರು ಇಲ್ಲಿವರೆಗೆ ಕಲ್ಲೊಳಗಿಲ್ಲ, ಕಟ್ಟಿಗೆ ಒಳಗಿಲ್ಲ, ಬಂಗಾರದೊಳಗಿಲ್ಲ, ಯಾವುದೇ ವಸ್ತುವಿನೊಳಗಿಲ್ಲ. ಅದು ನಿನ್ನೊಳಗೆ, ನಿನ್ನ ಅಂತರಂಗದಲ್ಲಿ ನೀವು ಒಳಗೆ ದೃಷ್ಟಿ ಇಟ್ಕೊಂಡು ನೋಡಿದಪ್ಪ ಅಂತಂದ್ರೆ ಅದರ ಅರಿವು, ಅದರ ತಿಳ್ಕೊಳ್ಳೋದು ನಿನಗೆ ಶಕ್ಯ ಐತೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ. ಅದ್ರ ಜೊತೆಗೆ ನೇಮ 4 ವೇಳೆ ನಿತ್ಯ ನೇಮ. ಬೆಳಗಿನ ಜಾವ ಕಾಕಡಾರತಿ, ಮಧ್ಯಾಹ್ನ ಭಜನೆ, ಸಾಯಂಕಾಲ ರಾತ್ರಿ 12 ಆದಂಗ ಅವ್ರು ಹೇಳ್ತಾರೆ. ದಾಸೋಹದಲ್ಲೇ ಹೇಳ್ಯಾರ, ನಿತ್ಯ ನೇಮೆ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳ ಕರಿತಿದ್ದಾರೆ. ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಎಲ್ಲ ಮಹಾಪುರುಷರು ಹೇಳೋದು ಅಷ್ಟೇ, ಧ್ಯಾನ ಮಾಡ್ರಪ್ಪ ದೇವರಾಗ್ರಿ, ಧ್ಯಾನ ಮಾಡ್ರಪ್ಪ. ಈ ಪ್ರಪಂಚ ಮಾಯಾ ಪ್ರಪಂಚ ಕಣ್ಣಿಗೆ ಕಾಣಿಸ್ತದೆ, ಅದು ಒಂದು ದಿವಸ ಎಲ್ಲನೂ ಹೇಳ್ತಾರೆ. ನಮ್ಮ ಶರೀರ ಹೆಂಗೆ
ಬಾಲ್ಯ ಯೌವನ ಮುಪ್ಪು 3 ಅವಸ್ಥೆಗಳ ಪ್ರಾಪ್ತ ಕೊನೆಗೆ ಅಂತ್ಯ. ಈ ಅಂತ್ಯದ ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಹುಟ್ಟು ಮತ್ತು ಸಾವು ಈ ಒಂದು ಸಮಯ, ಅದರೊಳಗೆ ಮಧ್ಯದಲ್ಲಿ ನಾವೇನು ಬದುಕಲಾಕತ್ತೀವಲ್ಲ ಆ ಟೈಮ್ದಾಗ ನಮಗೆಲ್ಲವನ್ನು ಅರಿಲಾಕ್ಷಕ್ಕೈತಿ. ಸಂತರಾಗ್ಲಕ್ಕೆ ಬರ್ತೈತಿ, ಶರಣರಾಗ್ಲಕ್ಕೆ ಬರ್ತೈತಿ. ಪರಿಶುದ್ಧತೆ ಭಾಳ ಮುಖ್ಯ ಅಂತ ಹೇಳ್ತಾರೆ ಜ್ಞಾನಿಗಳು. ಕಾಯ ವಾಚ ಮನಸ್ಸ ಪರಿಶುದ್ಧತೆ ಅವರೆಲ್ಲ ಭಾಳ ಒತ್ತು ಕೊಟ್ಟು ಹೇಳಿ ಗುರುಗಳನ್ನಕ್ಕೆ ಏನು ಮಾಡಬೇಕು. ಮನುಷ್ಯ ಮಾಡುವುದನ್ನು ಮಾಡೋ ಸಲುವಾಗಿ ಪ್ರಯತ್ನ ಮಾಡಕತ್ರ ಕಷ್ಟಪಡ್ತಾನೆ. ಮಾಡಲಾರ್ದನ್ನು ಮಾಡ್ಬೇಕಾತಂದ್ರೆ ಅತ್ಯಂತ ಸರಳ ಮಾತು. ಕೆಟ್ಟ ಕೆಲಸ ಪಾಪ ಕೆಲಸಗಳು ಮಾಡೋದಂದ್ರೆ ಯಾರ್ದು ಭಯನೇ ಇಲ್ಲ. ಇದು ಮಾಡುವಂಥ ದಿನನಿತ್ಯ ನಿಯಮಾವಳಿ, ಭಜನೆ, ಕೀರ್ತನ, ಪುರಾಣ, ಸತ್ಸಂಗ, ಸದ್ವಿಚಾರಗಳು ಮನಸ್ಸನ್ನು ಪರಿವರ್ತನೆ ಮಾಡ್ತಾವೆ. ನಮ್ಮ ಮನಸ್ಸ ಜಾಗ್ರತೆ ಮಾಡ್ತಾವ. ನಾವು ಮಾಡಿದಂಥ ತಪ್ಪಿನ ಅರಿವು ಮಾಡಿಕೊಡ್ತೈತಿ. ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದು ಹೇಳಿಕೊಡ್ತೈತಿ. ಅದಕ್ಕೆ ಜೋ ಸದ್ವಸ್ತು ದಾ ಕವಿತು ಸದ್ಗುರು. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಸದ್ಗುರುಗಳು. ಕುರ್ಲಿಂಗ ಜಂಗಮರು, ಬಾಬು ಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು ಆಗಿರುವಂಥ ಮಹಾಪುರುಷರೆಲ್ಲರೂ ನಾವು ಕಂಡಂಥ ಅನುಭವ ಆದಿ ಕೇಳಿ ಮೋಗ ಸಾಂಗಿಟ್ಲಿ ಅನ್ನುವಂಗೆ ಅವ್ರು ಕಂಡ ಅನುಭವವನ್ನು, ಅವ್ರು ಮಾಡಿದಂಥ ಒಂದು ತ್ಯಾಗವನ್ನು, ಯಾಕಂದರೆ ಅವರ ಸ್ಮರಣ ದೇವಾಚಿ ಖರಾವಿ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವಾವೆ ಸಮಾಧಾನ. ಸಮಾಧಾನ ಅನ್ನೋದನ್ನು ನಾವು ಹುಡುಕ್ಯಾಡ್ಲಕತ್ತಿದ್ದೀವಿ. ಹುಡುಕ್ಯಾಡೋ ಜಾಗ ಬೇರೆ ಆಗೈತೆ ನಮಗೆ. ಹಂಗೆ ಒಬ್ಬ ಚೋಳ ಕಡ್ದತ್ತು, ಔಷಧ ತೊಗೊಳಕ್ಕೆ ಹೋದ. ಅವ್ನು ಹೇಳ್ದ ಎಲ್ಲಿ ಕಡ್ದೈತಿ ಅಲ್ಲಿ ಹಚ್ಕೋತ ಅವ್ನು ಹೇಳ್ದ. ಈಗ ನಮ್ಮ ಬದುಕು ಹಂಗಾಗೈತಿ. ಅವ ಔಷಧ ಕೊಡೋ ಅದು ಸರಿಯಾದಂಥದ್ದು ಶಬ್ದದ ಅರಿವು ನಮ್ಗಾಗಿತ್ತು. ಎಲ್ಲಿ ಕಡ್ದೈತಿ ಅಲ್ಲಿ ಹಚ್ಕೊಳ್ಳೋದು. ಅವ ಹೋಗಿ ಏನು ಮಾಡಿದ, ಕಡದಲ್ಲಿ ಹೋಗಿ ಹಚ್ಬೇಕತ್ತಿಲ್ಲ ಔಷಧ ತಂದ. ಅವ ಒಂದು ಜಾಗದಾಗ ಮೂಲ್ಯಾಗ ಚೋಳ ಕಡ್ದತ್ತು. ಔಷಧ ಹೋಗಿ ಮೂಲಿಗೆ ಹಚ್ಚಿದತ್ತ. ಅವ ತನಗೆ ಹಚ್ಕೊಳ್ಳಿಲ್ಲ, ಕಡದಲ್ಲಿ ಹಚ್ಕೊಳ್ಳಿಲ್ಲ. ಎಲ್ಲಿ ಕಡ್ದೈತೆ ಅಲ್ಲಿ ಹಚ್ಚಂದವ. ಅದನ್ನ ಹೋದ ಕಡದಲ್ಲಿ ಹೋಗಿ ಹಚ್ಚಕ್ಕೆ ಹೋದ. ಅದು ಆ ಮೂಲ್ಯಾಗ ಔಷಧ ಹಚ್ಚಿದ್ರೆ ಕಡ್ದಂಥ ವಿಷ ಹಿಡಿದಿದೆ ನಮಗೆ. ಹಂಗೆ ನಮಗಿದು ಮಾಯಾ ಪ್ರಪಂಚ ಅವರ ಥರ ಸಂಸಾರ ದುಃಖೆಂದು ತಿಳಿದು ಮಹಾತ್ಮರು ಸಂಸಾರ ಮಾಡುವುದು ಹೆಂಗೆ ಅಂದ್ರೆ, ಸಂಸಾರದೊಳಗಿದ್ದು ಇಲ್ಲದ ವಿವರ ತಿಳಿಯುವ ದೃಷ್ಟ. ಇದರೊಳಗೆ ಇದ್ದುಕೊಂಡ ಈ ಜ್ಞಾನಿಗಳು ಸಂತರು ಶರಣರು ನಮಗೆ ಯಾರಿಗೆ ಮನೆ ಬಿಡು, ಹೊಲ ಬಿಡು, ಸಂಪತ್ತು ಬಿಡು, ಆ ಸ್ತ್ರೀ ಪುರುಷ ಆಸೆ ಆಕಾಂಕ್ಷೆ ಇವೆಲ್ಲ, ಯಾಕಂದ್ರೆ ಎಲ್ಲ ಏನೋ ಬಿಡತ್ತೆ ಹೇಳಿಲ್ಲ ನಮಗೆ. ಆದರೆ ದುರಾಸೆಗಳನ್ನು ಮಾಡಬೇಡ, ಕೆಟ್ಟ ಕೆಲಸ ಮಾಡಬೇಡ, ಪಾಪ ಕಾರ್ಯಗಳನ್ನು ಮಾಡಬೇಡ. ನಾವು ಎಲ್ಲ ಪುಣ್ಯ ಜೀವಿಗಳಾಗಬೇಕು, ಪುಣ್ಯ ಜೀವಿಗಳಾಗಬೇಕೀವಿ. ಪುಣ್ಯದ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗೆ ನಾವು ಪುಣ್ಯ ಜೀವಿ ಆಗಕ್ಕೆ? ಅದಕ್ಕೆ ಹೇಳ್ತಾರೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಅವರೆಲ್ಲ ಮಹಾತ್ಮರು ಸಂತರು ಶರಣರು ನಮ್ಮನ್ನು ಉದ್ಧಾರ ಮಾಡೋ ಸಲುವಾಗಿ ಧ್ಯಾನ ಮಾಡ್ರಪ್ಪ, ಭಕ್ತಿ ಮಾಡ್ರಿ, ಭಕ್ತಿ ಮಾರ್ಗಗಳು ಬೆರೀರಿ. ಅವರ ಬೇಳೂರು ಶ್ರೀಗಳು ನೀವು ಲಾಸ್ಟ್ ಒಂದು ಸಂದೇಶ ಕೊಟ್ಟಾರ, ಅದನ್ನ ನೆನಪಿಟ್ಟರೆ ಈ ಊರ ಉದ್ಧಾರ ಆಗ್ತೈತಿ. ನೆನಪಿಡ್ಬೇಕು ನೀವು ನಿತ್ಯ ನೇಮ ಭಜನೆ ಮಾಡ್ತಿರಲ್ಲ, ಆ ತಾಳ ನಿಮ್ಮ ಮಕ್ಕಳ ಕೊಳಗೆ ಹಾಕ್ರಿ. ನಿಮ್ಮ ಕೈಯಾಗಿ ನಿಂದು ಮಾಡಿ ನಿಮ್ಮ ಮಕ್ಕಳ ಕೈಯಾಗಿ ಕೊಡ್ರಿ. ನೀವು ಹೆಂಗೆ ಕುಣಿದಾಡಿ ಭಜನೆ ಮಾಡ್ತಿರಲ್ಲ ಆ ಸಂಸ್ಕಾರನೂ ಅವ್ರಿಗೆ ಕೊಡ್ರಿ. ಯಾಕೆ ಸಮಸ್ಯೆಗಳಾಗ್ತಾವೆ, ಯಾಕೆ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗೋದಿಲ್ಲ, ನಾವು ಅದನ್ನು ಬಿಡ್ತೀವಿ. ನಾವೇನು ಮಾಡ್ತಿರ್ತಿಲ್ಲ ಅದನ್ನು ಅವ್ರಿಗೆ ಕಲಿಸ್ತೀವಿ. ಅಂದ್ರೆ ಇದನ್ನು ಮಾಡಂಗಿನ ಇಲ್ಲತ್ತ ನಾವು ಮಗಳು ಹೇಳ್ರಿ. ಉಳಿದೆಲ್ಲ ವ್ಯವಹಾರಗಳನ್ನು ಟೈಮ್ ಸರಿ ಟೈಮ್ ಆದ್ಮ್ಯಾಗ ಒಂದು ಚಾಚು ತಪ್ಪಲಾರ್ದ ಒಂದು 10 ನಿಮಿಷ ಸಹಿತ ಹೇರು ಪೀರು ಆಗಲಾರ್ದಂಗೆ ಆ ಕೆಲಸ ಮಾಡ್ತೀವಿ. ಸೇದೋದು ಮಾಡ್ತೀವಿ, ಕುಡಿಯೋದು ಮಾಡ್ತೀವಿ, ಇನ್ನೂ ಅನೇಕ ಅದನ್ನೆಲ್ಲ ಬಸವಣ್ಣವ್ರು ಆಗ ಹೇಳಿದ ನನ್ನ ಕೆಟ್ಟ ಕೆಲಸ ಪಾಪ ಕಾರ್ಯಗಳನ್ನು ಮಾಡಬೇಡ. ಯಾಕಂದರೆ ಏನೇನೋ ಮಾಡೋವನ ಪಾಪಿ ಅಂತ ಅವ್ರು ಹೇಳ್ಯಾರ.
ಅವೆಲ್ಲ ಶಬ್ದದ ವರ್ಣನೆ ಮಾಡ್ಕೊತ ಹೋಗೋದು ಬೇಡ. ಆದರೆ ನಮ್ಮ ನಡತೆಗಳು ನಾವು ವಿನಯಗಳ ಆದಿಪ ಆತಂದ್ರೆ ನಮ್ಮಲ್ಲಿ ಈ ಒಂದು ಅಧ್ಯಾತ್ಮದ ಚಿಂತನೆ ಮೂಢಲಕ್ಷಕ್ಕೆ ಆಗೈತೆ. ನಮ್ಮಲ್ಲಿ ಹೇಳ್ತಾರೆ ದ್ವೇಷ ಅಸೂಯ ಇವೆಲ್ಲ ನಮ್ಮಲ್ಲಿ ಮೂಡಿದಪ್ಪ ಅಂತಂದ್ರೆ ಯಾವ ಸಮಾಧಾನ ಶಾಂತಿ ನಮಗೆ ಸಿಗಂಗಿಲ್ಲ. ನಾವು ಹುಡುಕಾಡೋದ ಸಮಾಧಾನ ಶಾಂತಿ ಕರೆ ಅದನ್ನು ಬಿಟ್ಟು ನಾವು ಹುಡುಕಾಡಕತ್ತಿದ್ವಿ. ಎಲ್ಲಿ ಐತಲ್ಲ ಅದನ್ನು ಬಿಟ್ಟು ನಾವು ಹುಡುಕಾಡಕತ್ತಿದ್ವಿ. ಅದಕ್ಕೆ ಅವ್ರ ಜ್ಞಾನಿಗಳು ಹೇಳ್ತಾರೆ ನಿತ್ಯ ಮಾಡು, ಧ್ಯಾನ ಮಾಡು, ದಾಸೋಹ ಪಾರಾಯಣ ಮಾಡು, ಭಜನೆ ಮಾಡು. ಭಜನೆ ಮಾಡೋದ್ರಿಂದ ಮನುಷ್ಯನ ನೋಡ್ರಿ ಎಷ್ಟೊಂದು ಸೂಕ್ತದ. ಈ ಸಂಪ್ರದಾಯದ ಸದ್ಗುರು ಬಹುಸಾಹೇಬ್ ಮಹಾರಾಜರು ಹಾಕಿಕೊಟ್ಟಾರೆ ಏನಪ್ಪ ಅಂತಂದ್ರೆ ಸಗುಣ ಮತ್ತು ನಿರ್ಗುಣ. ಸಗುಣ ಉಪಾಸನ, ನಿರ್ಗುಣ ಧ್ಯಾನ. ನಿರ್ಗುಣ ಧ್ಯಾನಪ್ಪ ಅಂತಂದ್ರೆ ಏಕಾಂತದಿಂದ ಕೂತು ಧ್ಯಾನ ಮಾಡು. ಚಿತ್ತ ಸುಚಿತ ಕರಾವೆ ದಾಸೋದಾಗ ಹೇಳಿದರು. ಬೋಲಿಲೆ ಜೀವಿ ಧರಾವೆ ಸಾವೋದ ಹೋಮ ಬಯಸಾವೆ ನಿಮಿಷೆ. ಚಿತ್ತ ಸುದ್ದಿ ಅಂದ್ರೆ ನಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಲಾರ್ದಂಗೆ, ಬೇರೆ ಬೇರೆ ವಿಚಾರ ಮಾಡಲಾರ್ದಂಗೆ ನಿನ್ನ ಅಂತರಂಗದೊಳಗೆ ನಿನ್ನ ಆತ್ಮನಲ್ಲಿ ಮನಸ್ಸು ನಿಂದ್ರಿಸು. ಸರಿಯಾದಂಥ ಆಸನ ಹಾಕೊಂಡು ಗುರು ಕೊಟ್ಟಂಥ ಉಪದೇಶವನ್ನು ಸದಾಕಾಲ ಸ್ಮರಿಸ್ತಾ ಹೋದಪ್ಪ ಅಂದ್ರೆ ಅದು ನಿರ್ಗುಣ ಧ್ಯಾನ. ಅದಕ್ಕೆ ನಮ್ಮ ಮನಸ್ಸು ಏಕಾಗ್ರತೆ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಏನು ಅವಶ್ಯಕತೆ ಇತ್ತು ಅಂದ್ರೆ ಸಗುಣ ಉಪಾಸನ. ನಾವೆಲ್ಲ ಭಜನೆ ಮಾಡುವಾಗ ತಾಳು ಕುಣಿದಾಡಿ ಭಜನೆ ಮಾಡುವಾಗ ತಾಳು ಬರ್ಸುವಾಗ ನಮ್ಮನ್ನು ನಾವು ಮೈ ಮರೆತು ಬಿಟ್ಟಿರ್ತೀವಿ. ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಪ್ರಪಂಚ, ಏನು ಯಾವ್ದು ನೆನಪಿರ್ತೈತೆ ನಮಗೆ. ಎಲ್ಲ ಮರೆತಾಗ ಆ ಏಕಾಗ್ರತೆ ಅಟ್ಟು ಕುಣಿದಾಡಿ ಭಜನೆ ಮಾಡ್ತಿರ್ತೀವಿ. ಹಂಗೆ ಜೀವನದಲ್ಲಿ ಯಾಕಂತಂದ್ರೆ ಇದೆಲ್ಲ ಸುಮ್ಮನೆ ಹಂಗೆ ಸಿಗಂಗಿಲ್ಲ. ಎಲ್ಲರೇ ಇವು ಎಲ್ಲ ವಸ್ತು ಈಗ ಒಂದೊಂದು ಮಾರ್ಕೆಟ್ಗಳದಾವೆ. ಒಂದೊಂದು ಏನು ವಸ್ತು ತೊಗೋಬೇಕಾರೆ ಅಲ್ಲಿ ಒಂದು ಮೊಬೈಲ್ ತೊಗೋಬೇಕಾರೆ ಮೊಬೈಲ್ ಅಂಗಡಿ ಹೋಗ್ತೀವಿ, ಕಾಯಿಪಲ್ಲೆ ತೊಗೋಬೇಕಾದ್ರೆ ಕಾಯಿಪಲ್ಲೆ ಅಂಗಡಿ, ಕಾಳು ಬೇಕಾದ್ರೆ ಕಾಳು ಅಂಗಡಿ ಹೋಗ್ತೀವಿ. ಈ ಸಮಾಧಾನ ಶಾಂತಿ ಯಾವ ಮಾರ್ಕೆಟ್ದಾಗ ಎಷ್ಟು ರೂಪಾಯಿ ಕೊಟ್ಟರು ಸಿಗಲಾರ್ದಂಥ ವಸ್ತು ಇದೆ. ಅದನ್ನು ನಾವೇ ಪಡ್ಕೋಬೇಕು. ಹಂಗೆ ಮನುಷ್ಯನಲ್ಲಿ ಅತ್ಯಂತ ಪರಿಶುದ್ಧತೆ. ಅವರು ಬಸವಣ್ಣವ್ರು ನೋಡ್ರಿ ಇವನಾರವ ಎಂದೆನಿಸಿದರಿಯ ನಮ್ಮವ ಮನೆ ಮಗನಿಂದ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ನೋಡಿದ್ದಕ್ಕಾಗಿ ಅವ್ರೇನಪ್ಪ ಅಂತಂದರೆ ಈ ಒಂದು ಆ ಪುಣ್ಯ ಭೂಮಿಯೊಳಗೆ ಅತ್ಯಂತ ಪರಿಶುದ್ಧವಾದಂಥ ಒಬ್ಬ ಮಹಾಪುರುಷರಾಗಿ ಬದುಕಿ ತೋರಿಸಿದ್ರಿಂದ ನಾವು ಅವ್ರನ್ನ ಹೆಸರು ತಗೋತೀವಿ, ಅವ್ರ ಜಯಕಾರ ಹಾಕ್ತೀವಿ. ಆದರೆ ನಮ್ಮಲ್ಲಿ ಪರಿಶುದ್ಧತೆ ಬೇಕಲ್ಲ. ಕೆಲವೊಂದು ಕಡೆ ಮನೆ ನೋಡಿದ್ವಿ, ಒಂದೊಂದು ಏನೇನೋ ಕಾರ್ಯಕ್ರಮ ನೋಡ್ತಾ ಹೋಗ್ತಿರ್ತೀವಿ ನಾವು. ಉತ್ಸವಗಳು ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆದರೆ ಒಬ್ಬರಿಗೆ ನಿಂದ್ರಾಕ ಬರಂಗಿಲ್ಲ. ಅದ್ರಾಗ ಅವ್ರನ್ನ ಒಬ್ಬರು ಮತ್ತೊಬ್ಬ ಕೈ ಹಿಡಿದಾಗ ಅವನು ನಿಂದಿರ್ತಾನೆ ಕಡ. ಮಹಾತ್ಮರ ಒಂದು ಜಯಂತಿ, ಮಹಾತ್ಮರ ಒಂದು ಪುಣ್ಯಾರಾಧನೆ ಅದನ್ನು ಮಾಡುವಾಗ ನಾವು ಮಾಡಲಾರದ ಕೆಲಸ ಎಲ್ಲ ಮಾಡಿ ಇದರಿಂದ ನಮಗೆ ದೇವರು ಉಳಿಲಕ್ಕೆ ಶಕ್ಯತೆ. ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡೋಕ್ಕೆ ಶಕ್ಯತೆ. ಮಾಡಲಾರದ ಕೆಲಸ ಎಲ್ಲ ಮಾಡಿದ್ರೆ ಗುರು ನಮ್ಮನ್ನು ಹೆಂಗೆ ಸಂರಕ್ಷಣೆ ಮಾಡೋಕ್ಕೆ ಶಕ್ಯತೆ. ಹಂಗೆ ಅವ್ರ ಜ್ಞಾನಿಗಳು ನಮಗೆ ಇಂಥ ಒಂದು ಸನ್ಮಾರ್ಗವನ್ನು ಹಾಕ್ಯಾರ. ಯಾವಾಗ ತಿಳಿದು ನಮಗಿದೆಯಲ್ಲ, ಎಷ್ಟು ವರ್ಷ ಬೇಕು, ಎಷ್ಟು ಆಯುಷ್ಯ ಬೇಕು, ಎಷ್ಟು ಜನ್ಮರ ಬೇಕು. ಅವ್ರು ಹೇಳ್ತಾರೆ 84 ಲಕ್ಷ ಜೀವರಾಶಿಗಳನ್ನು ಸಂಚಾರ ಮಾಡಿದಾಗ ಮನುಷ್ಯ ಜನ್ಮ ಪ್ರಾಪ್ತ ಆಕೈತೆ ಅಂತ ಜ್ಞಾನಿಗಳು ತಿಳಿದಂಥವರು ಅನುಭವಿಕರು ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ಅಂದರೆ ಜಲಚರ ಪ್ರಾಣಿಗಳಾಗಿ, ಗಿಡ ಮರಗಳಾಗಿ, ಪಶು ಪಕ್ಷಿ ಏನೇನೇನೋ ಆಗಿ ಹುಟ್ಟಿ ಬಂದಿದ್ದೀವಿ. ಕೊನೆಗೆ ಪಾಪ ಪುಣ್ಯ ಸಮತಾಗಡೆ ತರೀಚ ನರದೇ ಜೋಡಿ ಅವು ಪರಮಾತ್ಮ ರಾಮದಾಸ್ ಮಹಾರಾಜ ಪಾಪ ಪುಣ್ಯ ಸಮತಾಗಡೆ ತರೀಚ ನರದೇ ಜೋಡಿ. ಏನೇನೇನೋ ಸುಕೃತ ಪುಣ್ಯ ಹಿಂದಿನ ಮಾಡಿದಂಥ ಹಿರಿಯರ ಪುಣ್ಯ, ನಾವು ಮಾಡಿದಂಥ ಪುಣ್ಯದ ಪ್ರತಿದಿಂದ ನಮಗೆ ಮನುಷ್ಯ ಜನ್ಮ ಪ್ರಾಪ್ತ ಆಗೈತಪ್ಪ. ಆದರೆ ಹೇಳ್ತಾರೆ ಅವ್ರ ಜ್ಞಾನಿಗಳು, ಈ ಮನುಷ್ಯ ಜನ್ಮವನ್ನು ವ್ಯರ್ಥ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ ಮರುಳೆ. ಹಂಗೆ ವ್ಯರ್ಥ ಕಾಲವನ್ನು ಮಾಡಲಾರ್ದನ ಸತ್ಸಂಗ, ಸದ್ವಿಚಾರ. ನೀವೆಲ್ಲ ಇಲ್ಲಿ ಇಷ್ಟೊಂದು ಜನ ಈ ಒಂದು ಬಸವ ಜಯಂತಿ ನಿಮಿತ್ತವಾಗಿ ಕುಡೀರಿ. ನಾವು ಇದ್ರೊಳಗೆ ಏನಾದರೂ ಒಂದು ಪಡ್ಕೊಂಡು ಹೋಗ್ಬೇಕು.
ಒಂದು ಆನಂದ ಸಮಾಧಾನ ಶಾಂತಿಯನ್ನು ಪಡ್ಕೊಂಡು ಹೋಗ್ಬೇಕು. ಇದರೊಳಗಿಂದ ಪಡ್ಕೊಂಡು ಹೋಗ್ಬೇಕು. ಏನಾರ ಕೆಲವೊಂದು ಬಿಟ್ಟು ಹೋಗ್ಬೇಕಾಕೈತಿ. ಬಿಟ್ಟು ಹೋಗೋದಂದ್ರೆ ಹೊಸ ಹಾಕೊಂಡು ಹಳಿ ಬಿಟ್ಟು ಹೋಗೋದಲ್ಲ. ಅಂಥ ಮಂದಿ ಭಾಳ ಐತಿ. ಆ ಕಡೆ ನೋಡೋದು, ಯಾವ ಹೊಸ ಇದು ಅಂದ್ರೆ ಹಾಕೋದು, ಹಳಿ ಅಲ್ಲೇ ಬಿಟ್ಟು ಹೋಗಿಬಿಡೋದು. ಅದನ್ನಲ್ಲ, ನಮ್ಮ ಕೆಟ್ಟ ಪ್ರವೃತ್ತಿಯನ್ನು ಬಿಟ್ಟು ಹೋಗ್ಬೇಕು. ನಾವು ಮಾಡುವಂಥ ವ್ಯಸನಾದಿಗಳನ್ನು ಇಲ್ಲಿ ಸಮರ್ಪಣೆ ಮಾಡಬೇಕು. ಬಸವ ಜಯಂತಿ ನಿಮಿತ್ತವಾಗಿ ಇಲ್ಲೆಲ್ಲ ಸಮರ್ಪಣೆ ಮಾಡಬೇಕು. ಅಂದಾಗ ನೋಡ್ರಿ ಎಷ್ಟು ಜಗತ್ತಿನ ಬರೀ ಊಹೆ ಮಾಡ್ರಿ, ನೆನಪು ಮಾಡ್ಕೊರಿ, ಎಷ್ಟು ಬದಲಾವಣೆ ಆಕೈತಿ. ಮನುಷ್ಯನಿಗೆ ವಿಕೃತಿ, ಕೆಟ್ಟ ಮನುಷ್ಯನ ಕ್ರೂರ ಪ್ರವೃತ್ತಿ ಬರೋದು ಎದರಿಂದಪ್ಪ ಅಂದ್ರೆ ಮಾಡುವಂಥ ಪಾಪ ಕೃತ್ಯಗಳಿಂದ. ಕೂತು ಧ್ಯಾನ ಮಾಡೋವಾಗ ಅಂದ್ರೆ ಬರಕ್ಕೆ ಶಕ್ಯತನ. ಅವು 4 10 20 ಬೇದ್ರು ಸಹಿತ ದೇವ್ರ ಹೇಳ್ತಾರೆ ಈ ಮಾತು. ಅವು 4 ಬೇದ್ರು ಸಹಿತ ಅವು ಧ್ಯಾನ ಮಾಡುವಂಥ ವ್ಯಕ್ತಿ ಇದ್ದಪ್ಪ ಅಂದ್ರೆ ಅವನಲ್ಲಿ ಅಂಥ ಸನ್ಯಾಸತ್ವ ಇತ್ತಪ್ಪ ಅಂತಂದ್ರೆ ಇವ ಇಷ್ಟೆಲ್ಲ ನಾನು ಬೇಲಾತಲ್ಲ, ಇವು ಯಾವಾಗ ಉದ್ಧಾರ ಅದನ್ನಂತ ಚಿಂತಿರ್ತಿರ್ತಾವ ಜ್ಞಾನ. ಹಂಗೆ ಮಹಾತ್ಮರು ಈ ಸಂಪ್ರದಾಯದಲ್ಲಿ ಭವಿಷ್ಯ ಮಾಡಿದವರು, ಗಿರಿಮಲೇಶ್ವರ ಮಹಾರಾಜರು, ಎಲ್ಲ ಮಹಾನ್ ಸಂತರು ಏನು ಸಂದೇಶ ಕಳಿಸ್ಯಾರಪ್ಪ ನಮಗೆ ನಿಮಗತ್ತಂದ್ರೆ ಧ್ಯಾನ ಮಾಡಿರಿ, ಉಪಾಸನಾದಿಗಳನ್ನು ಮಾಡಿರಿ, ಸತ್ಸಂಗಗಳನ್ನು ಮಾಡಿರಿ, ಅಧ್ಯಾತ್ಮ ಜೀವಿಗಳಾಗಿ ಭಾರತ ಹೇಳಿ ಕಳಿಸಿದ್ದಾರೆ. ಆದ್ದರಿಂದ ನೀವೆಲ್ಲ ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ, ಬಸವ ಜಯಂತಿ ಅಂದರೆ ಜನ್ಮೋತ್ಸವ ಕಾರ್ಯಕ್ರಮ, ಹೀಗೆಲ್ಲ 2 ಕಾರ್ಯಕ್ರಮ, ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಸಪ್ತಾಹ, ಬಸವ ಜಯಂತಿ ಅಂದರೆ ಬಸವಣ್ಣನವರು ಹುಟ್ಟಿದ ಇವತ್ತು ದಿವಸ. ಇಂಚಿಗೇರಿ ಸಂಪ್ರದಾಯದ ಒಬ್ಬ ಮಹಾಪುರುಷ ಜ್ಞಾನಿ ಹುಟ್ಟಿದ ದಿವಸ ಇವತ್ತಿನ. ಸದ್ಗುರು ಸಮರ್ಥ ಗಿರಿಮಲೇಶ್ವರ ಮಹಾರಾಜರ ಹುಟ್ಟಿದ ಇವತ್ತಿನ. ಮಹಾಪುರುಷರು ನೋಡ್ರಿ ಹೆಂಗೆ ಮಿಲನ ಹೆಂಗೆ ಕೂಡ್ತೈತೆ ಹೊಂದ್ಕೊಂಡು. ಅವರು ಬಸವ ಜಯಂತಿ ದಿವಸ ಹುಟ್ಟಾರತ್ತೆ ಗಿರಿಮಲೇಶ್ವರ ಮಹಾರಾಜ. ಅವರು 3 ಲೋಕದ ಒಡೆಯಾಗಿ ಪರಿವರ್ತನೆ. ಅವ್ರಿಗೆ ಸಂಪ್ರದಾಯ ದಾಸೋಹ, ಪುರಾಣ, ಭಕ್ತರ ಉದ್ಧಾರ, ಅಗರ್ಭ ಶ್ರೀಮಂತಿಕೆಯನ್ನು ತ್ಯಾಗ ಮಾಡಿ ಒಬ್ಬ ಒಂದು ಸನ್ಯಾಸಿ ರೂಪದೊಳಗೆ ಆ ಜಗತ್ತನ್ನು ಉದ್ಧಾರ ಮಾಡಿ ಅವರೆಲ್ಲ ಸಂಪ್ರದಾಯವನ್ನು ಕಟ್ಟಿದ್ದಾರೆ. ತಾವೆಲ್ಲ ಈ ಒಂದು ಪೂಜೆ ಮಾಡಿ ಗ್ರಾಮದ ಎಲ್ಲ ದೇವ ಸ್ವರೂಪಗಳು ನೀವೆಲ್ಲ, ಯಾಕಂದರೆ ಬದಲಾವಣೆ ಆಗ್ಲಿಕ್ಕೆ ಕಲಿಬೇಕು. ನಿಮಗೆಲ್ಲ ಇಲ್ಲಿ ಸಮೀಪದ ಹಳ್ಳಿ ಅವರೆಲ್ಲ ಬೆಳೂರು ಶ್ರೀಗಳು, ನೀವು ಅವ್ರ ಮ್ಯಾಗ ಕರೆಸ್ರಿ. ನನಗನ್ನಿಸ್ತೈತಿ ಅವರ ತಾಳ ದಂಡಿ ಮ್ಯಾಗ ಭಾಳ ಆಸಕ್ತಿ ಐತೈತಿ. ಯಾಕಂದರೆ ಎಲ್ಲದಕ್ಕಿಂತ ಲಘುಟ ಏಕಾಗ್ರತೆ ಬರೋದು ಸಗುಣ ಉಪಾಸನೆ. ಮನುಷ್ಯನಿಗೆ ಸಗುಣ ಭಜನೆ, ನಿರ್ಗುಣ ಧ್ಯಾನ. ನಿರ್ಗುಣ ಧ್ಯಾನ ನೀ ಹಿಂದಿಗಡೆ ಯಾವಾಗಾರ ಮಾಡಬಲ್ಲ. ಸಗುಣ ಭಜನೆ ಮಾಡೋದರಿಂದ ಮಾತ್ರ ಏಕಾಗ್ರತೆ ಸಾಧಿಸ್ಲಿಕ್ಕೆ ಶಕ್ಯ ಐತಿ, ಸಂಸ್ಕಾರದಿಂದ ಬದುಕಲಿಕ್ಕೆ ಶಕ್ಯ ಐತಿ. ನಮ್ಮ ಮಕ್ಕಳ ಕೆಟ್ಟ ಹಾದಿ, ಪಾಪ ಕೆಲಸ ಎಲ್ಲ ಬಿಟ್ಟು ಅಧ್ಯಾತ್ಮ ಜೀವಿಗಳಾಗಲಿಕ್ಕೆ ಶಕ್ಯ ಐತೆ ಅನ್ನೋದನ್ನು ಇಲ್ಲೆಲ್ಲ ವೇದಿಕೆ ಮೇಲಿದ್ದಂಥ ಮಹಾತ್ಮರು ಅದೇ ರೀತಿ ಹೇಳಿದ್ದಾರೆ. ಅವೆಲ್ಲ ಅದೇ ಮಾರ್ಗದೊಳಗೆ ನಡೆದ ಜೀವನ ಮುಕ್ತ ಆಗಲಿಕ್ಕೆ ಬೇಡ್ಕೊಂಡು 2 ಮಾತನ್ನು ಮುಗಿಸ್ತೇವೆ. ಇನ್ನೆಲ್ಲ ಅಲ್ಲಿ ಹಿರಿಯರು ತೊಟ್ಟಲು ಪೂಜೆ ಮಾಡ್ತಾರೆ. ಆನಂತರ